ಸ್ನೇಹಿತರೆ ಶುಭ ದಿನ. ಇವತ್ತು ನಾವು ಈ ಫಂಗಸ್ ಇನ್ಫೆಕ್ಷನ್ ಅನ್ನುವ ಒಂದು ಚರ್ಮ ರೋಗದ ಬಗ್ಗೆ ಚರ್ಚೆ ಮಾಡೋಣ. ಫಂಗಸ್ ನಿಜವಾದ ಒಂದು ವೈಜ್ಞಾನಿಕ ಹೆಸರು ನಾವು ಡಾಕ್ಟರ್ಸ್ ಯೂಸ್ ಮಾಡೋ ಶಬ್ದ ಅಂದರೆ ಡರ್ಮ್ಯಾಟೋಫೈಟೋಸಿಸ್. ಡರ್ಮ್ಯಾಟೋ ಅಂದರೆ ಸ್ಕಿನ್, ಫೈಟೋಸಿಸ್ ಅಂದರೆ ಫಂಗಸ್. ಇದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಗಜಕರ್ಣ, ರಿಂಗ್ ವರ್ಮ್ ಅಂತ ಇಂಗ್ಲೀಷಲ್ಲಿ ನಾವು ಈ ಶಬ್ದಗಳನ್ನು ಯೂಸ್ ಮಾಡ್ತೀವಿ. ಇದರ ಬಗ್ಗೆ ಒಂದು ಚರ್ಚೆ ಅವಶ್ಯಕತೆ ಏನಿದೆ? ಇದೊಂದು ಸಾಮಾನ್ಯ ಚರ್ಮ ರೋಗ, ಯಾವುದೋ ಒಂದು ಕ್ರೀಮ್ ಹಚ್ಚಿದ್ರೆ ಹೋಗಿಬಿಡುತ್ತೆ ಅನ್ನೋದು ಎಲ್ಲರ ಫೀಲಿಂಗ್. ದಿಸ್ ಫೀಲಿಂಗ್ ಈಸ್ ವಿತ್ ಎವ್ರಿಬಡಿ. ಆದರೆ ಈಗ ಈ ರೋಗ ಆ ರೋಗವಾಗಿ ಉಳಿದಿಲ್ಲ. ಯಾವುದೋ ಒಂದು ಕ್ರೀಮ್ ಹಚ್ಚಿದ್ರೆ ಹೋಗುವಂಥ ರೋಗವಾಗಿ ಉಳಿದೇ ಇರುವ ಕಾರಣ ನಾವು ಇದರ ಬಗ್ಗೆ ಚರ್ಚೆ ಮಾಡುವ ಒಂದು ಅವಶ್ಯಕತೆ ಬಂದಿದೆ. ಈ ರೋಗ ಈಗ ಸರ್ವಾಂತರ್ಯಾಮಿ ಅಂದರೆ ಯುಬಿಕ್ವಿಟಸ್ ಇನ್ ಇಟ್ಸ್ ಅಪಿಯರೆನ್ಸ್, ಅಂದರೆ ಸರ್ವಾಂತರ್ಯಾಮಿ ಆಗಿಬಿಟ್ಟಿದೆ ಎಲ್ಲ ಕಡೆ. ಈ ರೋಗಕ್ಕೆ ಕಾರಣವಾದ ಒಂದು ಸೂಕ್ಷ್ಮಾಣುಜೀವಿ, ಫಂಗಸ್ ಅಂತ ಏನಂತೀವಿ, ಈಸ್ಟ್ ಅಂತೀವಿ, ಈ ಸೂಕ್ಷ್ಮಾಣುಜೀವಿಗಳು ಎಲ್ಲ ಕಡೆ ಇರುವಂಥವು. ಸರ್ವಾಂತರ್ಯಾಮಿ ಮಣ್ಣು, ಕಲ್ಲು, ನೀರು, ಮನೆಯಲ್ಲಿರುವ ಫ್ಲೋರ್, ಸೀಲಿಂಗ್, ನಮ್ಮ ಬಟ್ಟೆಗಳು, ಹಾಸಿಗೆಗಳು, ನಮ್ಮ ಮೈಯ ಚರ್ಮ, ನಮ್ಮ ಸಾಕು ಪ್ರಾಣಿಗಳ ಚರ್ಮ, ಬಟ್ಟೆಗಳು, ಟವೆಲ್ಗಳು, ಇದರಲ್ಲೆಲ್ಲ ಇರುವ ಸಾಧ್ಯವಾಗಿ ಮತ್ತು ಜೀವನ ಮಾಡುವಂಥ ಒಂದು ಈ ಜೀವಿ ಫಂಗಸ್. ಇದು ನಮ್ಮ ಚರ್ಮದ ಮೇಲೆ ಪ್ರವೇಶಿಸಿ ಒಂದು ಲೇಯರನ್ನು ಪ್ರವೇಶಿಸಿ ಅದರಲ್ಲಿ ಬೆಳವಣಿಗೆ ಆಗಿ ರಿಂಗ್ ವರ್ಮ್ ಅಂದರೆ ಈ ರೌಂಡ್ ಆದ ಒಂದು ಇನ್ಫೆಕ್ಷನ್ ನಮಗೆ ಕಂಡು ಬಂದಾಗ ಅದನ್ನು ನಾವು ಡರ್ಮ್ಯಾಟೋಫೈಟೋಸಿಸ್ ಅಥವಾ ಫಂಗಸ್ ಇನ್ಫೆಕ್ಷನ್ ಅಥವಾ ರಿಂಗ್ ವರ್ಮ್ ಅಥವಾ ಕನ್ನಡ ಭಾಷೆಯಲ್ಲಿ ಗಜಕರ್ಣ ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ. ಈ ರೋಗಕ್ಕೆ ಕಾರಣ ಫಂಗಸ್ ಅಂತ ಹೇಳಿದೆ. ಇದಕ್ಕೆ ಬರುವ ಕಾರಣ ಅಂದರೆ ನಮ್ಮ ದೇಹವನ್ನು ಅಥವಾ ನಮ್ಮ ಚರ್ಮದ ಒಂದು ಕೋಟೆಯನ್ನು ಪ್ರವೇಶಿಸಲು ಇರುವ ಮಾರ್ಗವೇನು? ಇದು ಒಬ್ಬ ಮನುಷ್ಯನಿಂದ ಅಥವಾ ಒಂದು ಪ್ರಾಣಿಯಿಂದ ಒಬ್ಬ ಮನುಷ್ಯನಿಗೆ ಬರುವಂಥ ರೋಗ. ಅದು ಒಂದು ವಸ್ತುವಿನ ಮೂಲಕ ಬರ್ಬೋದು, ಟವೆಲ್ ಮೂಲಕ ಬರ್ಬೋದು, ನಾವು ಶೇರ್ ಮಾಡುವ ಬಟ್ಟೆಗಳ ಮೂಲಕ ಬರ್ಬೋದು, ಹಾಗೂ ಕಾಂಟ್ಯಾಕ್ಟ್ ಆ ವ್ಯಕ್ತಿ ಅಥವಾ ಆ ಪ್ರಾಣಿಯ ಜೊತೆ ಅಥವಾ ಆ ಫಂಗಸ್ ಇರುವಂಥ ವಸ್ತುವಿನ ಜೊತೆ, ಈ ನಾರ್ಮಲ್ ಟಾಯ್ಲೆಟ್ಸ್, ಪಬ್ಲಿಕ್ ಬಾತ್ ಪ್ಲೇಸಸ್, ಇಂಥ ಒಂದು ಪ್ಲೇಸ್ಗಳಿಂದ, ಇಂಥ ಒಂದು ಸ್ಥಳಗಳಿಂದ ಈ ರೋಗ ನಮ್ಮ ಚರ್ಮವನ್ನು ಪ್ರವೇಶಿಸಿ ಅಲ್ಲಿ ತನ್ನ ಬೆಳವಣಿಗೆಯನ್ನು ಪ್ರಾರಂಭಿಸುತ್ತೆ. ಆವಾಗ ಈ ರೋಗ ಅಂದರೆ ಈ ಸೂಕ್ಷ್ಮಾಣುಜೀವಿ ತನ್ನ ಸಂಖ್ಯೆ ಹಾಗೂ ಆ ಏರಿಯಾವನ್ನು ಯಾವಾಗ ಬೆಳೆಸಿಕೊಳ್ಳುತ್ತದೆ, ಅದಕ್ಕೊಂದು ರಿಂಗ್ ಶೇಪಡ್ ಒಂದು ಆಕಾರ ಬಂದಾಗ ರಿಂಗ್ ವರ್ಮ್ ಇನ್ಫೆಕ್ಷನ್ ಆಗಿದೆ ಅಂತ ನಾವೆಲ್ಲ ವೈದ್ಯರ ಹತ್ರ ಹೋಗ್ತೀವಿ. ಅಥವಾ ಎಷ್ಟೋ ಜನ ವೈದ್ಯರ ಹತ್ರ ಹೋಗದೆ ಯಾವುದೋ ಒಂದು ಕ್ರೀಮ್ ಅಂದರೆ ಒಂದು ಮುಲಾಮು, ಒಂದು ಆಯಿಂಟ್ಮೆಂಟನ್ನು ಅಪ್ಲೈ ಮಾಡಿ ಅದರಿಂದ ಒಂದು ಪರಿಹಾರ ಕಂಡುಹಿಡಿಯಲು ಪ್ರಯತ್ನ ಪಡುತ್ತಾರೆ. ಹೇಗೆ ಬರುವುದಂತ ಗೊತ್ತಾಯಿತು. ಇದಕ್ಕೆ ಚಿಕಿತ್ಸೆ ಇದೆ. ಆದರೆ ಈ ಚಿಕಿತ್ಸೆಯಲ್ಲಿ ಒಂದು ಸಮಸ್ಯೆ ಏನಂದರೆ, ಈ ಚಿಕಿತ್ಸೆಗೆ ಕ್ರೀಮ್ಗಳು ಬೇಕು. ಅಂದರೆ ಅದಕ್ಕೆ ನಾವು ಟಾಪಿಕಲ್ ಟ್ರೀಟ್ಮೆಂಟ್ ಅಂದರೆ ಅಲ್ಲಿ ಹಚ್ಚುವ ಅಥವಾ ಅಲ್ಲಿ ಲೇಪಿಸುವ ಮಲಾಮ್ಗಳು ಒಂದು ಟ್ರೀಟ್ಮೆಂಟ್. ಎರಡನೇದು ನಿಮಗೆ ವೈದ್ಯರು ಬರೆದು ಕೊಡುವ ಮಾತ್ರೆಗಳು, ಟ್ಯಾಬ್ಲೆಟ್ಸ್ ಆರ್ ಕ್ಯಾಪ್ಸೂಲ್ಸ್. ಇದಕ್ಕೆ ಒಂದು ಕೋರ್ಸ್, ಒಂದು ಕಂಪ್ಲೀಟ್ ಕೋರ್ಸ್, ಆ ಗಾತ್ರ, ಆ ಡ್ಯೂರೇಷನ್ ಅಂದರೆ ಅವಧಿ, ಮನುಷ್ಯನ ವಯಸ್ಸು, ಮನುಷ್ಯನ ಎಷ್ಟು ದೇಹದಲ್ಲಿ ಎಷ್ಟು ಆವರಿಸಿದೆ, ಈ ಎಲ್ಲ ವಿಷಯಗಳನ್ನು ಪರಿಗಣಿಸಿ ವೈದ್ಯರು ಅದಕ್ಕೆ ಒಂದು ಚಿಕಿತ್ಸೆಯನ್ನು ಕೊಡುತ್ತಾರೆ. ಈ ಚಿಕಿತ್ಸೆಯನ್ನು ಕಂಪ್ಲೀಟ್ ಅಂದರೆ ಪರಿಪೂರ್ಣವಾಗಿ ಪಾಲನೆ ಮಾಡುವುದೇ ಇದರ ಮುಖ್ಯ ಭಾಗ. ಯಾಕಂದರೆ ನಾವು ಅದನ್ನು ಸರಿಯಾಗಿ ಪರಿಪೂರ್ಣನೆ ಮಾಡಲೇ ಇಲ್ಲ ಅಂದರೆ ಆ ರೋಗ ಅರ್ಧ ಗುಣವಾಗುತ್ತದೆ ಅಥವಾ ಕೆಲವೊಂದು ದೇಹದ ಭಾಗಗಳಲ್ಲಿ ಉಳಿದುಕೊಳ್ಳುತ್ತದೆ ಮತ್ತು ಕೆಲವೊಂದು ಭಾಗದಲ್ಲಿ ಹೋಗಿಬಿಡುತ್ತೆ. ಹೋದಾಗ ನಮಗೇನಿಸುತ್ತೆ, ಪೂರ್ತಿ ಹೋಗಿಬಿಟ್ಟಿದೆ ಅಂತ ಒಂದು ತಪ್ಪು ಭಾವನೆಯಿಂದ ನಾವು ಸಂಪೂರ್ಣ ಚಿಕಿತ್ಸೆ ಪಡೆಯದೇ ಇರಬಹುದು. ಆವಾಗ ಅವನಿಗೂ, ಆ ಚಿಕಿತ್ಸೆ ಪಡೆಯದೇ ಇರೋ ವ್ಯಕ್ತಿಗೂ ಹಾಗೂ ಅವನಿಗೆ ಸಂಬಂಧಿತವಾದ ಅವನಿಗೆ ಕಾಂಟ್ಯಾಕ್ಟಲ್ಲಿ ಬರುವ ವ್ಯಕ್ತಿಗಳಿಗೂ ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂದರೆ ಆ ರೋಗ ಬರುವ ಒಂದು ಸಂಭಾವನೆ ಉಳಿದು ಬಿಡುತ್ತೆ. ಅದಕ್ಕೆ ಮಾಡಿರೋ ಶ್ರಮ, ಅದಕ್ಕೆ ಮಾಡಿರೋ ಹಣದ ಖರ್ಚು ಎಲ್ಲ ಇಲ್ಲಿ ವ್ಯರ್ಥವಾಗಿ ಹೋಗುವ ಒಂದು ಸಂಭವ ಇರುತ್ತದೆ. ಅದಕ್ಕೆ ವೈದ್ಯರ ಸಂಪೂರ್ಣ ಸೂಚನೆಗಳನ್ನು ನಾವು ಪರಿಪಾಲನೆ ಮಾಡಬೇಕು. ಅವರು ಹೇಳಿರುವ ಮಾತ್ರೆಗಳನ್ನು ಹೇಳಿರುವ ಪ್ರಮಾಣದಲ್ಲಿ, ಹೇಳಿರುವ ಅವಧಿವರೆಗೆ ತೆಗೆದುಕೊಳ್ಳಬೇಕು. ಅವರು ಕೊಟ್ಟಿರುವಂಥ ಸೋಪ್ ಆಗಲಿ, ಕ್ರೀಮ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಹಾಗೂ ನಮ್ಮಿಂದ ಇನ್ನೊಬ್ಬರಿಂದ ನಮಗೆ ಬರದಿರುವ ಹಾಗೆ ಈ ಸೂಚನೆಗಳನ್ನು ಪಾಲಿಸಬೇಕಾಗುತ್ತೆ. ಇದಕ್ಕೆ ಯಾವ ಸೂಚನೆಗಳೆಂದರೆ, ಒಂದು, ಶೇರಿಂಗ್ ಆಫ್ ದಿ ಥಿಂಗ್ಸ್ ಅಂದರೆ ಸೋಪು, ಟವೆಲ್, ಇವು ನಾವು ಒಬ್ಬರ ಜೊತೆ ಒಬ್ಬರು ಹಂಚಿಕೊಳ್ಳದೇ ಇರುವುದು. ಪ್ರತಿಯೊಬ್ಬರು ತಮ್ಮ ಟಾಯ್ಲೆಟರೀಸ್ ಅಂದರೆ ನಾವು ಸ್ನಾನಕ್ಕೆ, ನಮ್ಮನ್ನು ನಾವು ಕ್ಲೀನ್ ಮಾಡಿಕೊಳ್ಳೋಕ್ಕೆ ಬೇಕಾಗುವ ವಸ್ತುಗಳನ್ನು ಒಬ್ಬರಿಂದ ಒಬ್ಬರಿಗೆ ನಾವು ಹಂಚಿಕೊಳ್ಳಬಾರದು. ಒಬ್ಬರು ವಸ್ತುಗಳನ್ನು ಇನ್ನೊಬ್ಬರು ಧರಿಸಬಾರದು. ಇದು ಫಸ್ಟ್ ಸ್ಟೆಪ್, ಮೊದಲ ಒಂದು ನಾವು ಪಾಲಿಸಬೇಕಾದಂಥ ಒಂದು ಅವಶ್ಯಕತೆ. ಎರಡನೇದು ಕ್ಲೀನ್ಲಿನೆಸ್ ಅಂದರೆ ಸ್ವಚ್ಛತೆ, ವೈಯಕ್ತಿಕ ಅಂದರೆ ಪರ್ಸನಲ್ ಹೈಜಿನಿಕ್ ಫಾಲೋಯಿಂಗ್ ಅಂದರೆ ನಾವು ನಮ್ಮ ಪರ್ಸನಲ್ ಹೈಜಿನ್ ಅಂದರೆ ನಮ್ಮದು ವೈಯಕ್ತಿಕ ಆರೋಗ್ಯ ಹಾಗೂ ವೈಯಕ್ತಿಕ ಸ್ವಚ್ಛತೆಯನ್ನು ಪರಿಪೂರ್ಣ ಪಾಲನೆ ಮಾಡಬೇಕಾಗುತ್ತೆ.
ಹ್ಯಾಂಡ್ ವಾಶ್, ಸ್ಟಾರ್ಟಿಂಗ್ ಫ್ರಮ್ ಹ್ಯಾಂಡ್ ವಾಶ್ ಅಂದರೆ ಕೈ ವಾಶ್ ಮಾಡಿಕೊಳ್ಳೋದು. ಅಂದರೆ ನಾವು ಕೈಯಿಂದ ಎಲ್ಲ ವಸ್ತುಗಳನ್ನು ಮುಟ್ಟುವ ಸಾಧ್ಯತೆ ಜಾಸ್ತಿ. ಈ ರೋಗಕ್ಕೆ ನಮ್ಮ ಕೈಯೇ ಕಾರಣ ಗೊತ್ತಾ. ಏನನ್ನು ನಾವು ಕೈಯಿಂದ ಮಾತ್ರ ಮುಟ್ಟಬಹುದು, ಆ ವಸ್ತುವನ್ನು ಮುಟ್ಟಿ ನಮ್ಮನ್ನು ನಾವು ಮುಟ್ಕೊಳ್ಳೋದು ಅಥವಾ ನಮ್ಮ ರೋಗವನ್ನು ನಾವು ಮುಟ್ಟಿ ಇನ್ನೊಬ್ಬರಿಗೆ ಮುಟ್ಟುವುದು. ಅದಕ್ಕೆ ಮುಖ್ಯ ಕಾರಣ ಈ ಕೈಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ಇರೋದ್ರಿಂದ ಹ್ಯಾಂಡ್ ವಾಷಿಂಗ್, ಸರಿಯಾಗಿ ಕೈ ತೊಳೆದುಕೊಳ್ಳೋದು ಮುಖ್ಯವಾದ ಒಂದು ನಾವು ಪಾಲನೆ ಮಾಡಬೇಕಾಗಿದ್ದಂಥ ಸೂಚನೆ ಇರುತ್ತದೆ. ನಾನು ಹೇಳಿರುವ ಹಾಗೆ ಸೋಪ್ ಹಾಗೂ ಟಾವೆಲ್ ಹಾಗೂ ವಸ್ತುಗಳನ್ನು ಒಬ್ಬರಿಂದ ಒಬ್ಬರಿಗೆ ಹಂಚಿಕೊಳ್ಳದೇ ಇರೋದು ಎರಡನೇದಾಗುತ್ತೆ. ಮೂರನೇದಾಗಿ ನಾವು ಕಾಂಟ್ಯಾಕ್ಟ್ ಅಂದರೆ ಒಬ್ಬರನ್ನೊಬ್ಬರು ಅತಿ ಸಮೀಪವಾಗಿ ಸ್ಪರ್ಶ ಆಗುವಂಥ ಪ್ಲೇಸ್ಗಳು ಅಂದರೆ ಈ ಸಂತೆಗಳು, ಜಿಮ್ ಅಂದರೆ ವ್ಯಾಯಾಮ ಶಾಲೆಗಳು, ಸ್ಕೂಲ್ಗಳು, ಇದರಲ್ಲಿ ಒಬ್ಬರಿಂದ ಒಬ್ಬರಿಗೆ ಅನವಶ್ಯಕವಾಗಿ ಕಾಂಟ್ಯಾಕ್ಟ್ ಅಂದರೆ ಸ್ಪರ್ಶ ಆಗದೇ ಇರುವಂತೆ ನಾವು ಎಚ್ಚರಿಕೆ ವಹಿಸಬೇಕು. ಇದು ಒಂದು. ಆಮೇಲೆ ಸರಿಯಾದ ಆಹಾರ, ಅಂದರೆ ಯಾವುದೇ ರೋಗ ಬರಲು ಕಾರಣ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿ ಕೊರತೆ. ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿಯಾಗಲು ಅಂದರೆ ಸರಿಯಾಗಿ ಬೆಳೆಯಲು ಆಹಾರದ ಸಂಪೂರ್ಣ ಹಾಗೂ ಸಮತೋಲವಾದ ಆಹಾರದ ಅವಶ್ಯಕತೆ ಇರುತ್ತದೆ. ಈ ರೋಗ ಹೋಗಲು ಯಾವುದೇ ಪಥ್ಯ ಅವಶ್ಯಕತೆ ಇರೋದಿಲ್ಲ. ಎಷ್ಟೋ ಜನ ನಾವು ಹೇಳ್ತೀವಿ ಆ ತರಕಾರಿ ತಿನ್ನಬಾರ್ದು, ಈ ತರಕಾರಿ ತಿನ್ನಬಾರ್ದು, ಮೀನು ತಿನ್ನಬಾರ್ದು, ಮೊಟ್ಟೆ ತಿನ್ನಬಾರ್ದು ಅಂತ. ಇವೆಲ್ಲ ತಪ್ಪು. ಈ ರೋಗಕ್ಕೆ ನಮಗೆ ಹೆಚ್ಚಿನ ಒಂದು ನ್ಯೂಟ್ರಿಷನಲ್ ಡಯಟ್ ಅಂದರೆ ಹೆಚ್ಚಿನ ಪೌಷ್ಟಿಕಾಂಶಗಳಿರುವ ಆಹಾರದ ಅವಶ್ಯಕತೆ ಇರುತ್ತದೆ. ಈ ಆಹಾರದ ಅವಶ್ಯಕತೆ ಇರೋದು ನಾವು ಸರಿಯಾಗಿ ಊಟ ಮಾಡಬೇಕು. ಯಾವುದೇ ಪಥ್ಯವನ್ನು ಪಾಲಿಸುವ ಅವಶ್ಯಕತೆ ಇಲ್ಲಿ ಇರುವುದಿಲ್ಲ. ಓಕೆ. ಆಮೇಲೆ ಚಿಕಿತ್ಸೆ ನಾನು ಹೇಳಿದೆ, ವೈದ್ಯರು ಹೇಳಿದ ಹಾಗೆ ಉಪಯೋಗಿಸ್ಬೇಕು. ಇನ್ನೊಂದು ಬಹುಮುಖ್ಯವಾದ ಒಂದು ತಪ್ಪು ಸಾಮಾನ್ಯ ಜ್ಞಾನ ಎಷ್ಟೋ ಜನ ನಾವು ಮಾಡೋದಂದರೆ ಸ್ವಯಂ ಚಿಕಿತ್ಸೆ. ನಾವೇ ಹೋಗಿ ಒಂದು ಕ್ರೀಮ್ ತೆಗೆದುಕೊಳ್ಬೋದು ಅಥವಾ ಫಾರ್ಮಸಿಸ್ಟ್ ಅಥವಾ ಮೆಡಿಕಲ್ ಶಾಪ್ಗೆ, ಔಷಧ ಅಂಗಡಿಗೆ ಹೋಗಿ ಒಂದು ಇಂಥ ಕ್ರೀಮ್ ಕೊಡಪ್ಪ ನನಗೆ ಹೀಗೆ ಆಗಿದೆ ಅಂತ ಹೇಳುವುದು. ಇದೊಂದು ಮುಖ್ಯವಾದ ತಪ್ಪು. ಎಸ್ಪೆಷಲಿ ಈ ಕ್ರೀಮ್ಗಳು ವಿಧ ವಿಧವಾದ ಹೆಸರುಗಳಿರುತ್ತೆ. ಅವು ಕೊನೆಗಳಿಗೆ GM ಅಂತಿರುತ್ತೆ, NM ಅಂತಿರುತ್ತದೆ, ಪ್ಲಸ್ ಅಂತಿರುತ್ತೆ, 5, 4 ಈ ಇತ್ಯಾದಿ ಶಬ್ದಗಳನ್ನು ಒಳಗೊಂಡಂಥ ಕ್ರೀಮ್ಗಳನ್ನು ನಾವು ಬಳಸಬಾರದು. ಈ ಕ್ರೀಮ್ಗಳ ಮುಖ್ಯ ಕೆಲಸವೇನೆಂದರೆ ಆ ರೋಗ ಕಾಣದೇ ಇರುವಂತೆ ಮಾಡುವುದು, ರೋಗವನ್ನು ಹೋಗಲಾಡಿಸುವುದು ಅಲ್ಲ, ರೋಗ ಕಾಣದಿರುವಂತೆ ಮಾಡೋದು. ಆವಾಗ ನಮಗೆ ಅದನ್ನು ಉಪಯೋಗಿಸೋ ವ್ಯಕ್ತಿಗೆ ಏನಾಗುತ್ತಂದರೆ ಈ ರೋಗ ಹೋಗಿದೆ ಅನ್ನೋ ಒಂದು ತಪ್ಪು ಭಾವನೆ. ಓಕೆ. ಫಾಲ್ಸ್ ಫೀಲಿಂಗ್ ಆಫ್ ದಟ್ ಟ್ರೀಟ್ಮೆಂಟ್ ಅನಿಸುತ್ತೆ, ಅದು ಹೋಗಬಾರ್ದು. ಆವಾಗ ಏನಾಗುತ್ತದೆ, ಆ ಕ್ರೀಮನ್ನು ಉಪಯೋಗಿಸಿದಾಗೆಲ್ಲ ಈ ವ್ಯಕ್ತಿಗೆ ಒಂದು ಗುಡ್ ಫೀಲಿಂಗ್ ಅಂದರೆ ಆ ರೋಗ ಹೋಗಿರುವಂಥ ಒಂದು ಫೀಲಿಂಗ್ ಬರುತ್ತದೆ, ಒಂದು ಭಾವನೆ ಬರುತ್ತೆ. ಆವಾಗ ಅದೇ ಕ್ರೀಮನ್ನು ಅವನು ಪ್ರತಿ ದಿನ ಉಪಯೋಗಿಸಲು ಹೋಗಿ ಶುರು ಮಾಡ್ತಾನೆ. ಆವಾಗ ರೋಗ ಇನ್ನೂ ಡೀಪರ್ ಸ್ಟ್ರಕ್ಚರ್ಸ್ ಅಂದರೆ ನಮ್ಮ ಚರ್ಮದಲ್ಲಿ ಇನ್ನೂ ಆಳವಾಗಿ ಹೋಗುತ್ತದೆ, ನಮ್ಮ ಚರ್ಮದ ಹೆಚ್ಚಿನ ಭಾಗವನ್ನು ಆವರಿಸಲು ಪ್ರಾರಂಭಿಸುತ್ತದೆ. ಆವಾಗ ಅನವಶ್ಯಕವಾಗಿ ನಾವು ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತೆ. ಈ ಸ್ವಯಂ ಚಿಕಿತ್ಸೆ ಈ ರೋಗದ ವಿಷಯದಲ್ಲಿ, ಚರ್ಮ ರೋಗದ ವಿಷಯದಲ್ಲಿ, ಅದರಲ್ಲೂ ಫಂಗಸ್ ಅಂದರೆ ಈ ಗಜಕರ್ಣದ ವಿಷಯದಲ್ಲಿ ತುಂಬ ಅಪಾಯಕಾರಿ. ಇದರಿಂದ ಚಿಕಿತ್ಸೆಯ ಪ್ರಮಾಣ ಮತ್ತು ಅವಧಿ ಎರಡೂ ಬೆಳೆಯುತ್ತದೆ. ಅಂದರೆ ಹೆಚ್ಚಿನ ಮಾತ್ರೆಗಳನ್ನು ಕೊಡಬೇಕಾಗುತ್ತದೆ, ಹೆಚ್ಚಿನ ಮುಲಾಮುಗಳನ್ನು ಕೊಡಬೇಕಾಗುತ್ತೆ, ಹಾಗೂ ಹೆಚ್ಚಿನ ಅವಧಿವರೆಗೂ ಕೊಡಬೇಕಾಗುತ್ತೆ. ಹಾಗೂ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ಕೂಡ ಈ ಕ್ರೀಮ್ಗಳನ್ನು ಬಳಸುವವರಲ್ಲಿ ಜಾಸ್ತಿ. ಈ ಕ್ರೀಮ್ಗಳ ಮುಖ್ಯ ಕೆಲಸ ಏನೆಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವುದು. ಆ ಸ್ಥಾನದಲ್ಲಿ ಎಲ್ಲಿ ನಾವು ಈ ಕ್ರೀಮನ್ನು ಹಚ್ಕೊತೀವಿ ಅಲ್ಲಿ ಈ ರೋಗ ನಿರೋಧಕ ಶಕ್ತಿ ಹೋಗಿಬಿಡುತ್ತೆ. ರೋಗ ನಿರೋಧಕ ಶಕ್ತಿ ಹೋದಾಗ ಅಲ್ಲಿ ಆ ರೋಗದ ಯಾವುದೇ ಲಕ್ಷಣಗಳು ನಮಗೆ ಕಂಡು ಬರುವುದಿಲ್ಲ. ರೋಗದ ಲಕ್ಷಣಗಳು ಇರದೇ ಇರುವುದು ರೋಗ ಇರುವ ಅರ್ಥ ಅಲ್ಲ, ರೋಗ ಇಲ್ಲದೆ ಇರುವ ಅರ್ಥ ಅಲ್ಲ. ರೋಗ ಇದೆ ಆದರೆ ರೋಗದ ಲಕ್ಷಣಗಳು ಇಲ್ಲ. ಅದಕ್ಕೆ ನಾವು ಈ ಕ್ರೀಮ್ಗಳನ್ನು, ಯಾವುದು ನಮ್ಮ ಮೆಡಿಕಲ್ ಶಾಪಲ್ಲಿ ಅತಿ ಸುಲಭವಾಗಿ ದೊರಕುವ ಕ್ರೀಮ್ಗಳನ್ನು ನಾವು ಬಳಸಬಾರ್ದು. ಇದು ನಮ್ಮ ಈ ರೋಗವನ್ನು ಹೋಗಲಾಡಿಸಲು ದಿಟ್ಟ ಹಾಗೂ ಪ್ರಥಮ ಹೆಜ್ಜೆ. ನಾವು ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೇ ಇರುವುದು. ಸಮೀಪದ ವೈದ್ಯರಲ್ಲೇ ಹೋಗಿ, ಸಮೀಪದ ಚರ್ಮರೋಗ ತಜ್ಞರಲ್ಲಿ ಹೋಗಿ ಈ ರೋಗದ ಬಗ್ಗೆ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿಸಿಕೊಂಡು ಹಾಗೂ ಸಂಪೂರ್ಣ ಚಿಕಿತ್ಸೆ ತೆಗೆದುಕೊಂಡರೆ ನಿಮಗೆ ಹಾಗೂ ನಿಮಗೆ ಸಂಬಂಧಿತವಾಗಿರೋ ಎಲ್ಲರಿಗೂ ಇದು ಒಂದು ಪರಿಣಾಮಕಾರಿ ಹೆಜ್ಜೆ ಆಗಿರುತ್ತದೆ. ಕೆಲವೊಂದು ಸಾರಿ ಏನಾಗ್ಬೋದು, ಇದರ ಚಿಕಿತ್ಸೆ ಕಷ್ಟವಾಗ್ಬೋದು ಅತಿಯಾಗಿ ರೋಗ ಬೆಳೆದಾಗ ಹಾಗೂ ನಮ್ಮಲ್ಲಿ ಬೇರೆ ಕೆಲವು ರೋಗಗಳಿರುವಾಗ. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಮೆಲಿಟಸ್ ಅಂದರೆ ಸಿಹಿಮೂತ್ರ ರೋಗ ಅಥವಾ ಸಕ್ಕರೆ ರೋಗ, ಎಲ್ಲರೂ ಅನ್ನೋಂಗೆ ಶುಗರ್, ಇದು ಇದ್ದಾಗ ಇದರ ಚಿಕಿತ್ಸೆ ಸ್ವಲ್ಪ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುತ್ತದೆ. ನಮ್ಮಲ್ಲಿ ಕೆಲವೊಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ, ಬೇರೆ ಬೇರೆ ರೋಗಗಳಿಂದಾಗಿ ಅವಾಗ ಕೂಡ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುತ್ತದೆ. ಇದಕ್ಕೆ ನಾವು ವೈದ್ಯರನ್ನು ಸಂಪರ್ಕಿಸಿ ಸಂಪೂರ್ಣವಾಗೂ ಪರಿಣಾಮಕಾರಿ ಚಿಕಿತ್ಸೆಯನ್ನು ಪಡೆಯುವುದು ಎಲ್ಲರ ಒಂದು ಕರ್ತವ್ಯವಾಗಿರುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.